ಸೋಪಾನ 18. ಕುಳಿತನವನು ಕದಲದೆ ಆ ಕಾಲವೃಕ್ಷದ ಕೆಳಗೆ ಹೊಂದಿದೆಯವನು ಮಹಾವೀರನು ಸಾಧಿಸಲು ತನ್ನ ಮನವಚನ ಕಾಯಗಳ ಮೇಲೆ ವಿಜಯವನು. ತತ್ಪರನಾದವನವನು ಅಖಂಡ ತಪದೊಳಗೆ ತನ್ಮಯಲಾಗಲವನು ಆಯೋಗ ಸಾಧನೆಯಲ್ಲಿ ಸೇರುವಂತೆ. ನದಿಯು ಸಾಗರದೆ ಪ್ರಕಾಶಿಸಿತವನ ನಿರ್ಗ್ರಂಥತ್ವವು ಅನತಿ ಕಾಲದೊಳಗೆ. ಬಳಿಕದಲ್ಲಿ ಅವನು ನಿಮಗ್ನನಾಗಲು ಆತ್ಮಚಿಂತನೆಯಲ್ಲಿ ಸಮಭಾವ ಸಮದೃಷ್ಟಿ ಸಂಯಮಾರಾಧನೆಯಲ್ಲಿ ಪ್ರಾಪ್ತವಾಯ್ತವಗೆ ಬುದ್ಧಿ. ವಿಕ್ರಿಯ ತಪ ಬಲ ಔಷಧ ರಸ ಮತ್ತ ಅಕ್ಷಯವೆನುವ ಸಪ್ತವೃದ್ಧಿಗಳು ಒದಗುವಂತೆ ನಿಜ ಪುಣ್ಯಶಾಲಿಗೆ ಸಿರಿ ಸಂಪದಗಳು ಅಂತೆಯೇ ಲಭಿಸಿತವಗೆ ಜನ್ಮದಿಂದಲೇ ಮತಿಶ್ರುತಾವಧಿ ಜ್ಞಾನಗಳ ಜೊತೆಗೆ ನಾಲ್ಕನೆಯ ಮನ ಪರ್ಯಾಯ ಜ್ಞಾನವು ಬೆಳಗುವಂತೆ ದೀಪವಿಹ ಸ್ಫಟಿಕ ಸೌಧವೋ. ಕುಳಿತನವನ್ನು ಕದಲದೆ ಆ ಕಾಲ ವೃಕ್ಷದ ಕೆಳಗೆ ವರ್ಧಮಾನ ಮುನಿಯಾಗಿ ಕಾನನದಲ್ಲಿ ಅವನು ವಿಹಾರಿಯಾಗಿ ಅಲ್ಲೇ ತಪವನ್ನು ಮಾಡ್ತಕ್ಕಂಥ ಪ್ರಸಂಗವನ್ನು ಮಹಾವೀರ ಮಹಾದರ್ಶನದ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಅತ್ಯಂತ ಮನೋಜ್ಞವಾಗಿ ಚಿತ್ರಿಸಿದ್ದಾರೆ. ಹೀಗೆ ಆ ತನ್ನದೇ ಆದ ಮೋಕ್ಷ ಚಿಂತನೆಯ ದೇಹವನ್ನು ಹೊಂದಿದಿರ್ತಕ್ಕಂಥ ಮಹಾವೀರ ತನ್ನ ತನು ಮನ ವಚನ ಕಾಯಗಳ ಮೇಲೆ ವಿಜಯಿತನಾದ. ಹಾಗೆ ಅಖಂಡ ತಪವನ್ನು ಮಾಡ್ತಾ ಯೋಗ ಸಾಧನೆಯಲ್ಲಿ ಆತ ವಿಹರಿಸ್ತಾನೆ. ಹೇಗೆ ನದಿಗಳು ಸಾಗರವನ್ನು ಸೇರಿಸ್ತವೋ ಹಾಗೆ ಅವನ ಜೀವನದ ಅವನು ನಿರ್ಗ್ರಂಥ ಮುನಿಯಾಗಿ ಬಹಳ ಕಾಲದವರೆಗೂ ಕೂಡ ಕಳೀತಾನೆ. ಬಳಿಕದಲ್ಲಿ ಅವನು ಮಗ್ನ ಅಂದರೆ ನಿಮಗ್ನ ಅಂದರೆ ಆಸೆ ಇಲ್ಲದೆ ಇರ್ತಕ್ಕಂಥದ್ದು. ಸಂಸಾರದಲ್ಲಿ ಆತ್ಮಚಿಂತನೆಯಲ್ಲೇ ಮುಳುಗೋಗ್ತಾನೆ. ಸಮತಾಭಾವದ ಪ್ರವರ್ತಕರಾಗಿ ಸರ್ವವನ್ನು ಕೂಡ ಸಮದೃಷ್ಟಿಯಿಂದ, ಏಕೇಂದ್ರಿಯ ದ್ವೀಂದ್ರಿಯ ತ್ರೀಂದ್ರಿಯ ಚತುರೇಂದ್ರಿಯ ಪಂಚೇಂದ್ರಿಯಗಳನ್ನು ಸಮದೃಷ್ಟಿಯಿಂದ ನೋಡ್ತಾ ಸಂಯಮ ಪ್ರಾಪ್ತಿಯನ್ನು ಮಾಡಿಕೊಂಡು ಬುದ್ಧಿ, ವಿಕ್ರಯ, ತಪ, ಬಲ, ಔಷಧ, ರಸ ಮತ್ತು ಸಪ್ತವೃದ್ಧಿಗಳನ್ನು ಕರಗತ ಮಾಡ್ಕೊಳ್ತಾರೆ. ಯಾಕೆಂದರೆ ಮುನಿಗಳಿಗೆ ಅವ್ರದ್ದೇ ಆಗಿರ್ತಕ್ಕಂಥ ವೃದ್ಧಿಗಳು ಇರುತ್ತೆ. ಈಗ ಚಾರಣ ಮುನಿಗಳು ನೋಡಿ, ಅವರು ತಮ್ಮ ವೃದ್ಧಿಶಕ್ತಿಯಿಂದ ನೆಲದ ಮೇಲೆ ಕಾಲಿಡದೆ ಆಗಸದಲ್ಲಿ ನಡೀತಕ್ಕಂಥ ಚಾರಣ ಮುನಿಗಳು ಇರತಕ್ಕಂಥದ್ದನ್ನು ನಾವು ಜೈನಾಗಮದಲ್ಲಿ ಕಾಣ್ತೇವೆ. ಹೀಗೆ ಅವನಿಗೆ ಜನ್ಮದಿಂದಲೇ ನಾನು ಮೊದಲೇ ಹೇಳಿದ್ದೆ ಮತಿಶ್ರುತ ಅವಧಿ ಜ್ಞಾನಗಳು, ಇದರ ಜೊತೆ 4 ಪರ್ಯಾಯ ಜ್ಞಾನವೂ ಕೂಡ ಈಗ ಬಂದಿದೆ. ಹೇಗೆ ದೀಪವಿದ್ದಾಗ ಸ್ಫಟಿಕ ಸೌಧವಾಗಿ ಕಾಣುತ್ತಲ್ಲ, ಹಾಗೆ ವರ್ಧಮಾನ ಮಹಾವೀರರು ಕೂಡ ಕಾಣ್ತಾ ಇದ್ದಾರೆ. ಅಬ್ಬಬ್ಬ, ಎಂತಹ ಮನೋಜ್ಞವಾದಂಥದ್ದು. ನಮಸ್ಕಾರ.